ಓ ಹೊಸ್ದಳೆ ಅಂದ್ರೆ ಅಪ್ಪ ಇವ್ರ ಸಾವಾಸನೆ ಬೇಡ ನನಗೆ. ಹಿಂದೆ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವ್ಲಾಗ್ ಬಂದು 2 days ಪ್ರೀ ವೆಡ್ಡಿಂಗ್ ಶೂಟ್ ವ್ಲಾಗ್ ಆಗಿರುತ್ತೆ. ಹಾಗೆಯೇ ನಮಗೂ ಕೂಡ ಒಂಥರ ವೆಕೇಷನ್ ವ್ಲಾಗ್ ಥರ ಆಗಿರುತ್ತೆ. ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಇವತ್ತು ನಾವು ಹೊರಟಿದ್ದು ಬಂದು ಒಂದು 10 ಕಾಲಾಗಿತ್ತು. ಅವರು ನಮ್ಮನ್ನು ಪಿಕ್ ಮಾಡಿದಾಗ ನಮ್ಮನ್ನ ಮನೆಯ ಹತ್ರದಿಂದನೇ ಅವರು ಪಿಕ್ ಮಾಡಿದ್ರು. ಅವರು ಬ್ಯಾಂಗ್ಳೂರಿಂದ ಬಂದಿದ್ದರು. ಆನ್ ದ ವೇ ನಮ್ಮನ್ನು ಕೂಡ ಪಿಕ್ ಮಾಡಿಕೊಂಡು ಹೋಗ್ಬೇಕಾದ್ರೆ ಎಂಪೈರ್ ಹೋಟೆಲಲ್ಲಿ ಅವರು ಊಟ ಮಾಡಿಲ್ಲ. ಅವರು ಮಧ್ಯಾಹ್ನನೇ ಬರ್ತೀನಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಾವು ಮಧ್ಯಾಹ್ನದಿಂದನೂ ವೆಯ್ಟ್ ಮಾಡ್ತಾನೇ ಇದ್ವಿ. ಆಮೇಲೆ ಲಾಸ್ಟ್ ಮೂಮೆಂಟಲ್ಲಿ ಅವರು ಟೈಮಿಂಗ್ನ ಪೋಸ್ಟ್ಪೋನ್ ಮಾಡ್ತಾನೇ ಇದ್ದರು. ಫೈನಲ್ ಆಗಿ 10 ಕಾಲು ಅಷ್ಟರಲ್ಲಿ ನಮ್ಮನ್ನ ಪಿಕ್ ಮಾಡಿದ್ರು. ಹೋಟೆಲಲ್ಲಿ ಸ್ಟಾಪ್ ಕೊಟ್ಟಿದ್ರು. ನಾವು ಮನೇಲಿ ಆಲ್ರೆಡಿ ಊಟ ತಿನ್ಕೊಂಬಂದಿದ್ವಿ. ಅವರೆಲ್ಲ ಊಟ ಮಾಡ್ತಿದ್ರು. ನಮ್ಮನ್ನ ಅಟ್ಲೀಸ್ಟ್ ಜ್ಯೂಸ್ ಆದರೂ ಕುಡೀರಿ ಅಂದ್ಬಿಟ್ಟು ಜ್ಯೂಸು ಮತ್ತು ಹಪ್ಪಳ ಅದನ್ನೆಲ್ಲನೂ ಕೂಡ ಕೊಡಿಸಿದ್ರು. ಅದನ್ನು ತಿನ್ಕೊಂಡು ನಾವು ಆಚೆ ಬಂದು ವೆಯ್ಟ್ ಮಾಡ್ತಾ ಇದ್ವಿ. ಅವರೆಲ್ಲರೂ ಕೂಡ ಊಟ ಟೈಮು ಬಂದಾಗ 11:24 ಏನೋ ಆಗಿತ್ತು. ಊಟಕ್ಕೆ ನಿಲ್ಲಿಸಿದಾಗ ಊಟ ಎಲ್ಲ ಮಾಡಿಕೊಂಡು ಹೊರಟು ಬರಬೇಕಾದ್ರೆ ಆನ್ ದ ವೇ ಟೈರ್ ಕೂಡ ಬ್ಲಾಸ್ಟ್ ಆಗಿಬಿಟ್ಟಿತ್ತು ಉಜಿರೆ ಹತ್ರ, ಇನ್ನೇನು ನಿಯರ್ ಧರ್ಮಸ್ಥಳ. ಆಮೇಲೆ ಹೆಂಗೋ ಅದನ್ನು ಸ್ಟೆಪ್ನಿ ಚೇಂಜ್ ಮಾಡಿಕೊಂಡು ಫೈನಲ್ ಆಗಿ ಲೊಕೇಶನ್ ರೀಚ್ ಆದ್ವಿ. 6:38 ಅಷ್ಟರಲ್ಲಿ ನಾವು ಡೆಲ್ಟಾ ಬೀಚ್ ಉಡುಪಿ ಹತ್ರ ನಾವು ರೀಚ್ ಆದ್ವಿ. ರೂಮ್ ಕೊಟ್ಟಿದ್ದರು. ನಾವಿವರು ಬಂದು ರೂಮಲ್ಲಿ ಫ್ರೆಶ್ ಅಪ್ ಆಗೋ ಅಷ್ಟೆಲ್ಲ ಟೈಮೆಲ್ಲ ಇನ್ನೂ ಇರಲಿಲ್ಲ. ರೆಡಿಯಾಗಿ ಅದು ಬಿಸಿಲು ಬರೋ ಅಷ್ಟರಲ್ಲಿ ಬ್ರೈಡ್ನ ಕಳಿಸ್ಬೇಕಾಗಿತ್ತು. ಸೊ ಹಾಗಾಗಿ ಒಂದು ಸ್ವಲ್ಪ ಬ್ರಷ್ ಗಿಶ್ ಎಲ್ಲ ಮಾಡಿಕೊಂಡು ಬ್ರೈಡ್ನು ಕೂಡ ರೆಡಿ ಮಾಡಿದ್ವಿ. ಅವ್ರದ್ದು ಫಸ್ಟ್ ಔಟ್ಪುಟ್ ಈ ರೀತಿಯಾಗಿದೆ. ಅವ್ರದ್ದು ಔಟ್ಫಿಟ್ ಬಂದ್ಬಿಟ್ಟು ಸಿಂಪಲ್ಲಾಗಿ ಈ ರೀತಿಯಾಗಿತ್ತು. ಸೊ ಹಾಗಾಗಿ ಅವ್ರ ಔಟ್ಫಿಟ್ಟಿಗೆ ತಕ್ಕಂಗೆ ನಾವು ಈ ಥರ ಔಟ್ಪುಟ್ನ ಕೊಟ್ಟಿದ್ದೀವಿ. ಆ್ಯಂಡ್ ತುಂಬಾ ಚೆನ್ನಾಗೂ ಕೂಡ ಕಾಣಿಸ್ತಾ ಇದ್ರು. ಆಲ್ರೆಡಿ ಬಿಸಿಲು ಬರೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಅವ್ರು ಹೋಗಿ ಸ್ವಲ್ಪ ಶೂಟ್ನ ಮಾಡಿಸ್ಕೊಂಡು ಬಂದರು. ಬೀಚ್ ಹತ್ರ ಇನ್ನೂ ಧಗೆ ಅನಿಸ್ತಾ ಇರುತ್ತೆ. ಆಮೇಲೆ ತಿಂಡಿ ಕೂಡ ಬಂದಿತ್ತು. ತಿಂಡಿ ಮಾಡೋಣ ಅಂದ್ಬಿಟ್ಟು ಎಲ್ಲರೂ ಬಂದು ತಿಂಡಿ ಎಲ್ಲ ಮಾಡಿಕೊಂಡು ಮತ್ತು ಅವರು ಶೂಟಿಗೆ ಬೀಚ್ ಹತ್ರನೇ ಹೋಗಿದ್ರು. ನಾವು ಕೂಡ ರೆಡಿಯಾಗಿ ಫ್ರೆಶ್ ಅಪ್ ಎಲ್ಲ ಆಗಿದ್ವಿ ಅಷ್ಟರಲ್ಲಿ. ಅವ್ರು ಒಂದು ಟೈಮ್ ಶೂಟ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಆಮೇಲೆ ಮತ್ತೆ ಹೋಗಿ ನಾವು ಕೂಡ ಬೀಚ್ ಹತ್ರ ಅವರು ಶೂಟ್ ಮಾಡ್ತಾಯಿದ್ರು. ಮತ್ತು ನಾವು ಸ್ವಲ್ಪ ವೀಡಿಯೋಸ್ಗಳೆಲ್ಲ ನಾವು ಕೂಡ ತೆಕ್ಕೊತಿದ್ವಿ ಈ ಸೈಡಲ್ಲಿ. ಅವ್ರು ಆ ಸೈಡಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಕೂಡ ನಡೀತಾ ಇತ್ತು. ವಿಡಿಯೋ ಶೂಟು ಮತ್ತು ಫೋಟೋ ಶೂಟ್ ಎಲ್ಲೂ ಕೂಡ ಮಾಡಿಸ್ತಾಯಿದ್ರು. ಸೊ ಹಾಗಾಗಿ ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಟಚಪ್ಸ್ಗೆಲ್ಲ ಕೇಳ್ತಾಯಿದ್ರು. ಟಚಪ್ಸ್ನೆಲ್ಲನೂ ಮಾಡಿಕೊಟ್ಟು, ಬಿಸಿಲು ಎಷ್ಟೇ ನಾವು ಮೇಕಪ್ ಮಾಡಿದ್ರೂ ಅದು ಅರಿತಾನೇ ಇರುತ್ತೆ. ಟಚಪ್ಸ್ ಮಾಡ್ತಾನೆ ಇರಬೇಕು. ಹಾಗೆ ಅಲ್ಲಿ ಪುಟ್ಟ ಏಡಿಗಳು ಹೋಲ್ ಮಾಡಿಕೊಂಡು ಒಳಗಡೆ ಹೋಗೋದು ಅದೆಲ್ಲನೂ ಕೂಡ ಒಂಥರ ನೋಡೋದಕ್ಕೆ ಚೆನ್ನಾಗಿ ಅನಿಸ್ತಾಯಿತ್ತು. ಜಾಸ್ತಿ ಯಾರೂ ಇರಲಿಲ್ಲ, ಒಂದು ಪೇರ್ ಅಷ್ಟೇ ಸದ್ಯಕ್ಕೆ ಇಲ್ಲಿ ಶೂಟ್ ಮಾಡ್ತಾಯಿದ್ದಿದ್ದು. ಈ ಕಡೆ ಎಲ್ಲ ಮನೆಗಳಿರೋ ಕಡೆ ಅಂತೂ ಎಲ್ಲ ಕಸ ಎಲ್ಲ ತೊಗೊಂಬಂದು ಸಮುದ್ರದೊಳಗಡೆನೆ ಬಿಸಾಕಿ ಮತ್ತು 2-1 ಎಲ್ಲನೂ ಕೂಡ ಬಂದು ಮಾಡ್ತಾಯಿದ್ರು. ನಾವು ನೋಡಿಬಿಟ್ಟು ಫುಲ್ಲು ಶಾಕ್ ಆಗೋದ್ವಿ. ಫಸ್ಟ್ ಟೈಮ್ ನೋಡಿದ್ದು ಬೀಚ್ ಹತ್ರ ಎಲ್ಲ ಈ ಥರ ಎಲ್ಲ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಆಮೇಲೆ ಅವ್ರು ಆ ಕಡೆ ಶೂಟ್ ಮಾಡ್ತಾಯಿದ್ರು. ಅದಕ್ಕಿನ್ನೊಂಚೂರು ಮುಂದೆ ಈ ಕಡೆ ಬಂದ್ಬಿಟ್ಟು ನಾವು ಕೂಡ ಫೋಟೋಸ್ ವೀಡಿಯೋಸ್ ಎಲ್ಲ ತೆಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಆ ಕಡೆ ವೀಡಿಯೋಗೆಲ್ಲ ನಾವು ಅಡ್ಡ ಬರ್ತಿದ್ವಿ ಅಂದ್ಬಿಟ್ಟು ಸ್ವಲ್ಪ ಈ ಕಡೆ ಬಂದು ಫೋಟೋ ವೀಡಿಯೋಸ್ ತೆಕ್ಕೊಂಡು ಹಂಗೇ ಸ್ವಲ್ಪ ಅಲ್ಲಿ ಕಪ್ಪೆ ಚುಪ್ಪುಗಳೆಲ್ಲ ಬಿದ್ದಿತ್ತು. ಒಂಥರ ಚೆನ್ನಾಗಿ ಅನ್ನಿಸ್ತಾಯಿತ್ತು. ಅದನ್ನೆಲ್ಲ ಆಯ್ಕೊತಾ ಇದ್ದೆ ನಾನು. ಆ ಕಡೆ ಎಲ್ಲ ಒಂದೇ ಸಿಗ್ತಾಯಿತ್ತು. ಬಟ್ ಈ ಕಡೆ ಸಣ್ಣದೆಲ್ಲ ಎಷ್ಟು ಪ್ರಿಟಿಯಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ಯುನೀಕಾಗಿರೋದು ಬರೀ ಒಂದು ಎಲ್ಲ ಒಂದೊಂದು ಥರ ಮಾತ್ರ ಎತ್ಕೊಂಡೆ ನಾನು. ಆಯ್ಕೊಳ್ಳೋ ಮಧ್ಯಾಹ್ನ ನೋಡೇ ಇಲ್ಲ, ಅಲೆ ಬಂದೇ ಬಿಟ್ಟೈತೆ, ಬಟ್ಟೆ ನೆಂದೋಗ್ಬಿಡ್ತಾಯಿತ್ತು. ಆಮೇಲೆ ಸಂಪ್ರೀತೆ ಹೇಳಿದ್ಮೇಲೆ ಬೇಗ ಎದ್ದೆ ಅಷ್ಟರಲ್ಲಿ. ಎಲ್ಲ ಹಾಕ್ಕೊಂಡು ಫುಲ್ಲು ಬಿಸಿಲು ಫುಲ್ಲು ಬೆವು ಹೋಗ್ತಾಯಿದ್ವಿ. ನಾವೇ ಇಷ್ಟು ಮೇಕಪ್ ಮಾಡಿಸ್ಕೊಂಡ್ರೆ ಇನ್ನೂ ಬೆವು ಹೋಗ್ಬಿಡ್ತಾರೆ. ಆಮೇಲೆ ಜಾಸ್ತಿ ಹೊತ್ತು ಇರೋಕ್ಕೆ ಹೋಗಲಿಲ್ಲ. ಫುಲ್ಲು ಬಿಸಿಲು ಅಷ್ಟು ರಾಚ್ತಾಯಿತ್ತು. ಬೆಳಗ್ಗೆ ಇನ್ನೂ ಒಂದು 10 ಗಂಟೆ ಕೂಡ ಆಗಿರಲಿಲ್ಲ. ಅಷ್ಟು ಬಿಸಿಲು ಹೊಡಿತಾಯಿತ್ತು. ಆಮೇಲೆ ನಾವು ರೂಮ್ ಕಡೆ ಬಂದ್ಬಿಟ್ವಿ. ಬಂದು ಫುಲ್ ಮರಳೆಲ್ಲ ಶೂಸ್ಗೆಲ್ಲ ಆಗ್ಬಿಟ್ಟಿತ್ತು. ಹಂಗಾಗಿ ಅಲ್ಲಿ ಕಾಲೆಲ್ಲ ನೀಟಾಗಿ ತೊಳ್ಕೊಂಡು ಅದು ಕಪ್ಪೆ ಚಿಪ್ಪುಗಳನ್ನೆಲ್ಲ ಶೆಲ್ಸಿ ಏನು ಹಾಯ್ಕೊಂಡಿದ್ದೆ ಅದನ್ನೆಲ್ಲನೂ ಕೂಡ ತೊಳ್ಕೊಂಡು ಇಟ್ಕೋತಾ ಇದ್ದೆ.
ಅದೆಲ್ಲ ಎತ್ಕೊಂಡು ಇವಾಗ ಮೇಲ್ಗಡೆ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಫೋನ್ಗೆ ನೋಡ್ತಾ ಇದ್ವಿ. ಅವ್ರು ಶೂಟ್ ಮುಗಿಸ್ಕೊಂಡು ಬರೋ ತನಕ ನೆಕ್ಸ್ಟ್ ರೆಡಿ ಮಾಡೋಕ್ಕೆ. ಆಮೇಲೆ ಅವ್ರು ಬಂದರು. ಸಂಪ್ರೀತ ಫುಲ್ ನಿದ್ದೆ ಹೊಡಿತಾ ಇದ್ಲು. ಆಮೇಲೆ ಅವ್ರು ಬಂದಮೇಲೆ ಅವರಿಗೆ ಸ್ಯಾರಿ ವೇರ್ ಮಾಡಿಕೊಟ್ಟು ಏರ್ನೆಲ್ಲ ಸ್ವಲ್ಪ ಸರಿ ಮಾಡಿಕೊಟ್ಟಿದ್ದೆ. ಅವ್ರ ಹೇರ್ ಸ್ಟೈಲ್ನ ಅವರು ಹುಡ್ಬಿಗೆ ತೋರಿಸ್ಕೊಂಬರ್ತೀನಿ ಅಂತ ಹೋಗಿದ್ರು. ಮೇಕಪ್ ಕೂಡ ಟಚಪ್ ಮಾಡಿದ್ದೆ ಸ್ವಲ್ಪ. ನೆಕ್ಸ್ಟ್ ಲೊಕೇಶನಿಗೆ ಹೋಗಬೇಕು ಮತ್ತು ಲಿಪ್ಸ್ಟಿಕ್ ಚೇಂಜ್ ಮಾಡಿ ಅಂತ ಹೇಳಿದ್ರು ಅಂದ್ಬಿಟ್ಟು ಅವರು ಸ್ನಾನನೇ ಮಾಡ್ಕೊಂಬಂದರು. ಆ್ಯಕ್ಚುಲಿ ಮೇಕಪ್ನೇನು ರಿಮೂವ್ ಮಾಡಲಿಲ್ಲ. ಅವ್ರು ಮಾಡ್ತೀನಿ ಅಂದರು ಮತ್ತು ಟೈಮ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಜಸ್ಟ್ ಅವರು ಸ್ನಾನ ಮಾಡ್ಕೊಂಬಂದ್ರು. ಮುಖ ಎಲ್ಲ ಏನು ತೊಳೆದಿರಲಿಲ್ಲ. ಹಂಗೇ ಅವ್ರಿಗೆ ಟಚಪ್ ಮಾಡಿ ನೀಟಾಗಿ ರೆಡಿ ಮಾಡಿಕೊಂಡು ಇವಾಗ ನೆಕ್ಸ್ಟು ಲೊಕೇಶನ್ಗೆ ಹೋಗ್ತಾ ಇದ್ದೀವಿ. ಒಂದು ಲೊಕೇಶನಲ್ಲಿ ಒಂದೇ ಶೂಟ್ನ ಅವ್ರು ಮಾಡ್ತಾ ಇದ್ದಿದ್ದು. ಸೊ ಅಲ್ಲಿ ಎಲ್ಲನೂ ಪ್ಯಾಕ್ ಮಾಡಿಕೊಂಡು ಚೆಕ್ಔಟ್ ಆಗಿ ನೆಕ್ಸ್ಟ್ ಲೊಕೇಶನ್ನೇ ನಾವು ಬಂದಿದ್ದು ಕೆಮ್ಮಣ್ಣು ರಿವರ್ ಸೈಡ್ ಅಡ್ವೆಂಚರ್ ಅಂತ ಹೇಳ್ಬಿಟ್ಟು. ಇಲ್ಲಿ ಬೋಟಿಂಗ್ ಎಲ್ಲನೂ ಕೂಡ ಇತ್ತು. ಅಲ್ಲಿಗೆ ನಾವು ಬಂದ್ವಿ. ಬೋಟಲ್ಲಿ ಬರೀ ಕಪಲ್ಲು ಮತ್ತು ಫೋಟೋಗ್ರಾಫರ್ಸ್ ಅಷ್ಟನ್ನೇ ಕೂರಿಸ್ಕೊಂಡ್ರು. ಮತ್ತು ಎಲ್ಲರನ್ನೂ ಕೂರಿಸ್ಕೊಳ್ಳೋದಕ್ಕಾಗಲ್ಲ, ಮತ್ತು ಬೇರೆ ಬೋಟಿಂಗ್ ಇದೆ ಅದರಲ್ಲಿ ನೀವು ಟ್ರೈ ಮಾಡಿ ಅಂತ ಹೇಳ್ಬಿಟ್ಟು ಅಂಕಲ್ಲು ಕರ್ಕೊಳ್ಳಿಲ್ಲ. ಆಮೇಲೆ ನಾವು ಹೋಗೋ ಕಡೆ ಕೂತ್ಕೊಂಡು ಸೌತೆಕಾಯಿ ಅದು ಇದು ತಿಂತಾಯಿದ್ರಿ. ಆಮೇಲೆ ಪುನಿಯಣ್ಣ ಅಂದ್ಬಿಟ್ಟು ಇನ್ನೊಬ್ಬರು ಅಂದರೆ ಗ್ರೂಮ್ ಅವರ ಫ್ರೆಂಡು ಆ ಅಣ್ಣ ಇದ್ದವರು ಬನ್ನಿ ಟ್ರೈ ಮಾಡೋಣ ಹೋಗೋಣ ಬೋಟಿಂಗ್ ಎಲ್ಲರೂ ಅಂತ ಹೇಳ್ಬಿಟ್ಟು ಅವಣ್ಣ ಎಲ್ಲರನ್ನೂ ಕರ್ಕೊಂಡು ಹೋದರು. ನಾನು ಮತ್ತು ಅಪ್ಪು ಇವನು ಬ್ರೈಡ್ ಇದ್ದಾರಲ್ಲ ಅವ್ರ ತಮ್ಮ ನಾವಿಬ್ಬರು ಒಂದು ಬೋಟಿಂಗಲ್ಲಿ ಕೂತ್ಕೊಂಡ್ರಿ. ಸಂಪ್ರೀತ ಮತ್ತು ಪುನಿಯಣ್ಣ ಇನ್ನೊಂದು ಬೋಟಲ್ಲಿ ಕೂತ್ಕೊಂಡು ಅವ್ರು ಡ್ರೈವ್. ನನಗೆ ಫಸ್ಟ್ ಫುಲ್ ಭಯ ಆಗ್ತಾಯಿತ್ತು. ಆಮೇಲೆ ಫುಲ್ಲು ರೇಸ್ ಆಡೋದೆಲ್ಲ ಆಡ್ತಾಯಿದ್ದೀವಿ. ನೋಡಿ ನೀವು ಕೂಡ ಎಂಜಾಯ್ ಮಾಡ್ತೀರಾ ಅನ್ಕೊಂತೀನಿ. ಫುಲ್ ಎಂಜಾಯ್ ಮಾಡಿದ್ವಿ ನಾವಂತೂ. ಇಲ್ಲಿ 1 ಅವರ್ ಫುಲ್ಲು ಬೋಟಿಂಗ್ ರಿವರಲ್ಲೇ ಇದ್ದೀವಿ ನಾವು. ಇಲ್ಲ ಕಣೋ, ಇದು ನಮ್ಗೆ ಬೇಡ ಅಂದ್ರೆ ಎತ್ತಾಕದು ಲೋಟ ಗಿಟ್ಟ ಇಟ್ಟಿಲ್ಲ. ಹೆಂಗೆ ಬೋಟ್ನ ಮೂವ್ ಮಾಡಬೇಕು ಎಲ್ಲ ಗೈಡ್ಲೈನ್ಸ್ ಎಲ್ಲ ಕೊಟ್ಟಿದ್ರು. ಹೆಂಗೆ ಸ್ಟಾಪ್ ಮಾಡಬೇಕು ಎಲ್ಲನೂ ಕೂಡ ಆ ರೀತಿಯಾಗಿ ನಾವು ಫಸ್ಟ್ ಗೊತ್ತಾಗಲಿಲ್ಲ. ಆಮೇಲೆ ಒಂಚೂರು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಆಮೇಲೆ ಫುಲ್ಲು ನೀಟಾಗಿ ಬ್ಯಾಲೆನ್ಸ್ ಆಗೋಯ್ತು. ಹಂಗೆ ಆಡ್ಕೊಂಡೇ ಕುತ್ಕೊಂಡ್ಬಿಟ್ವಿ ನೀರಲ್ಲೇ. ಯಾರೋ ಒಬ್ರು ಬರಕ್ಕೆ ಹೆದರ್ಕೊಳ್ತಿದ್ರು. ಹೋಗ್ಲಿ ಪಾಪ ಅಂತ ಆ ಲೆವೆಲಿಗೆ ಬಿಟ್ಕೊಡೋವರ್ಗು. ಆಮೇಲೆ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲಿ ಮಾಡ್ತಿದ್ದಾರೆ ಅಲ್ಲಿಗೇ ಹೊಂಟೋಗ್ಬಿಟ್ಟು ಬೋಟ್ ತೊಗೊಂಡು ಆಮೇಲೆ ಅವರು ಸಿಕ್ಕಿದ್ರು. ಆಮೇಲೆ ಒಟ್ಟಿಗೆ ನಾವು ಎಲ್ಲನೂ ಬಂದು ಇಳ್ಕೊಂಡಾದ್ಮೇಲೆ ಮತ್ತೆ ಇನ್ನೊಂದು ಲೊಕೇಶನಿಗೆ ಹೋಗಬೇಕು. ಅದಕ್ಕೆಲ್ಲನೂ ಕೂಡ ಡ್ರೆಸ್ ಚೇಂಜ್ ಎಲ್ಲನೂ ಮಾಡಿಕೊಂಡು ಇಲ್ಲೇ ಎಲ್ಲ ಪ್ಯಾಕಪ್ ಮಾಡ್ಕೊಂಡು ಫುಲ್ಲು ಬಿಸಿಲು ಅಂದರೆ ಫುಲ್ ಬೇವ್ತೋಗಿದ್ವಿ. ನಾವೇ ಅಷ್ಟು ಬೇವ್ತೋಗ್ತಾ ಇದ್ವಿ. ಆಮೇಲೆ ಒಂದು ಹೋಟೆಲಿಗೆ ಬಂದ್ವಿ. ಹೋಟೆಲಲ್ಲಿ ಎಷ್ಟೊತ್ತನ ಅಂದರೆ ಅಷ್ಟೊತ್ತು ಹೋಟ್ಲಲ್ಲಿ ಬೇರೆ ದಿನ ಎಲ್ಲ ಊಟ ಎಲ್ಲ ಇರ್ತಿತ್ತಂತೆ. ಬಟ್ ಇಲ್ಲಿ ಊಟನೇ ಎಷ್ಟು ಲೇಟ್ ಅಂದರೆ ಲೇಟಾಗಿ ಕೊಟ್ಟರು. ಫೈನಲಾಗಿ ಸಂಜೆ ಆಗಿತ್ತು ಆಲ್ರೆಡಿ. ಆವಾಗ ಊಟ ತಿನ್ಕೊಂಡು ಇಲ್ಲಿಂದ ಒಂದು 2-3 ಅವರ್ಸು ಕಾಡಲ್ಲೇ ಜರ್ನಿ ಮಾಡಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಎಲ್ಲ ಪೊಲೀಸವರೆಲ್ಲ ಇರ್ತಾರೆ. ಮತ್ತು ಅಲ್ಲಿ ನಾವೊಂದು ಟೋಕನ್ ಕೂಡ ತೊಗೋಬೇಕು. ಇಷ್ಟೊತ್ತಿಗೆ ನಾವು ಅಲ್ಲಿ ಹೋಗಿ ರೀಚ್ ಆಗಬೇಕು. ಕರ್ವ್ ಇರುತ್ತೆ, ಫಾಸ್ಟಾಗೆಲ್ಲ ಡ್ರೈವ್ ಮಾಡೋಂಗಿಲ್ಲ. ಇಷ್ಟು ಲಿಮಿಟಲ್ಲೇ ಅಂತ ಇರುತ್ತೆ. ಅಷ್ಟು ಲಿಮಿಟಲ್ಲೇ ಹೋಗಿ ನಾವು ರೀಚ್ ಆಗಬೇಕು. ನೆಕ್ಸ್ಟು ನಾವು ಇಲ್ಲಿಂದ ಹೋಗಿದ್ದು ಕಳಶ ಅಂತ ಹೇಳ್ಬಿಟ್ಟು ಲೊಕೇಶನಿಗೆ. ಅಲ್ಲೋಗಿ ಸ್ಟೇ ಆಗಿ ನೈಟ್ ಆಗಿತ್ತು ಆಲ್ರೆಡಿ. ಶೂಟ್ ಏನೂ ಇರಲಿಲ್ಲ, ಬಟ್ ಸ್ಟೇ ಆಗಿ ಊಟ ಎಲ್ಲನೂ ಕೂಡ ಮಾಡಿಕೊಂಡು ಅಲ್ಲೇ ರೂಮಲ್ಲೇ ಸ್ಟೇ ಆಗಿದ್ವಿ. ಊಟನೂ ಕೂಡ ತುಂಬಾ ಚೆನ್ನಾಗಿತ್ತು. ಊಟ ಅಂದರೆ ವೆಜ್ಜು, ಇವತ್ತು ಗುರುವಾರ ಕೂಡ ಆಗಿತ್ತು. ಹಾಗಾಗಿ ಊಟ ಎಲ್ಲ ಮಾಡಿಕೊಂಡು ರೂಮಲ್ಲೇ ಫ್ರೆಶ್ ಅಪ್ ಎಲ್ಲ ಆಗಿ ಎಲ್ಲರೂ ಒಂದೇ ರೂಮಲ್ಲಿ ಸ್ಟೇ ಆಗಿದ್ವಿ. ಫೋಟೋಗ್ರಾಫರ್ಸ್ ಒಂದು ರೂಮಲ್ಲಿದ್ದರು. ಬಟ್ ತುಂಬ ಕಾಸ್ಟ್ಲಿ ಇತ್ತು ರೂಮ್ಸ್ ಎಲ್ಲ. ಹಂಗಾಗಿ ದೊಡ್ಡ ರೂಮ್ ಕೂಡ 2 ಬೆಡ್ ಎಲ್ಲ ಇತ್ತು. ಸೊ ಹಂಗಾಗಿ ಒಂದೇ ರೂಮಲ್ಲಿ ಸ್ಟೇ ಆಗಿದ್ವಿ. ಆಮೇಲೆ ನೆಕ್ಸ್ಟು ಮಾರ್ನಿಂಗು ಅವರು ಒಂದು 5 ಗಂಟೆ ಅಷ್ಟರಲ್ಲೆಲ್ಲ ರೆಡಿ ಇರಿ ಅಂತ ಹೇಳಿದ್ರು. ನಾವು ಎದ್ದಾಗಲೇ 5 ಗಂಟೆ. ನಿದ್ದೆ ಜಾಸ್ತಿ ಟ್ರಾವೆಲ್ ಮಾಡಿ ನಿದ್ದೆ ಅಂದರೆ ಅಷ್ಟು ನಿದ್ದೆ ಎಳೀತಾ ಇರ್ತಿತ್ತು. ನಿದ್ದೆ ಮಾಡಿಬಿಟ್ಟಿದ್ವಿ ಎಲ್ಲರೂ ಕೂಡ. ಆಮೇಲೆ ಫೈನಲಾಗಿ ಒಂದು 6 ಅಷ್ಟರಲ್ಲಿ ಅವ್ರನ್ನ ರೆಡಿ ಮಾಡಿಕೊಂಡು ಸ್ನಾನ ಎಲ್ಲ ಏನೂ ಮಾಡ್ಕೊಳ್ಳೋ ನೆಕ್ಸ್ಟ್ ಬಂದಾಗ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬರೀ ಫ್ರೆಶಪ್ ಆಗಿ ರೆಡಿಯಾಗಿ ಇವಾಗ ನೆಕ್ಸ್ಟು ನಾವು ಒಂದು ವ್ಯೂ ಪಾಯಿಂಟಿಗೆ ಹೋದ್ವಿ. ಫುಲ್ಲೆಲ್ಲ ಫಾಗ್ ಇರುತ್ತೆ ಅಂತ ಹೇಳ್ಬಿಟ್ಟು ಇನ್ನೂ ಸ್ವಲ್ಪ ಬೇಗ ಬಂದರೆ ಇನ್ನೂ ಚೆನ್ನಾಗಿರ್ತಾಯಿತ್ತು. ಬಟ್ ಆದ್ರೂ ಚೆನ್ನಾಗಿ ಶೂಟ್ ಎಲ್ಲ ಆಗ್ತಾಯಿತ್ತು. ನಾನು ಆ ಕಡೆ ಅವ್ರು ಶೂಟ್ ಮಾಡ್ತಾಯಿದ್ರು. ಈ ಕಡೆ ಫ್ಲವರ್ಸ್ ಎಲ್ಲನೂ ಕೂಡ ಅಲ್ಲಿ ಎಷ್ಟು ಚೆನ್ನಾಗಿ ಬಿಟ್ಟಿತ್ತು. ದಾಸವಾಳನೇ ಆದರೂ ಅದನ್ನೆಲ್ಲ ಕಿತ್ಕೊಂಡು ನಾನು 1-2 ವೀಡಿಯೋಗಳೆಲ್ಲನೂ ಕೂಡ ಮಾಡ್ಕೊತಾ ಇದ್ದೆ.
ಬೆಳಗ್ಗೆನೇ ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಎಕ್ಸ್ಪ್ಲೋರ್ ಮಾಡೋದ್ರಿಂದ ಎಷ್ಟು ಸಮಾಧಾನ, ಎಷ್ಟು ಖುಷಿ ಅನಿಸುತ್ತೆ. ಆದ್ರೂ ನಮ್ಮನ್ನ ಖುಷಿಯಾಗಿ ಸಮಾಧಾನವಾಗಿ ಕೂತ್ಕೊಳ್ಳೋಕ್ಕೆ ಬಿಡ್ತಾ ಇರಲಿಲ್ಲ ಫೋಟೋಗ್ರಾಫರ್ಸ್ಗಳು, ಅಷ್ಟು ಹಿಂಸೆ ಕೊಡ್ತಾಯಿದ್ರು. ಮೇಡಮ್ ಅಂತಾನೆ ಬಾಬು ಕಾಪಾಡಿ ಬರಬೇಡಿ ಅಂತಾನೆ, ನಮ್ಮನ್ನ ಕೂತ್ಕೊಳ್ಳೋಕ್ಕೆ ನೆಮ್ಮದಿಯಾಗಿ ಕೂತ್ಕೊಳ್ಳೋಕ್ಕೇ ಬಿಡಲ್ಲ. ಪ್ರೀ ವೆಡ್ಡಿಂಗ್ ಶೂಟು ನಾವು ಹೋಗ್ಬಿಟ್ಟು ಮೇಕಪ್ ಒಂದು ಮಾಡಿದ್ರೆ ಆರಾಮಾಗಿ ಕೂತ್ಕೋಬೋದು ಅಂತ ಬಂದರೆ ಫುಲ್ ರೋದನೆ ಕೊಟ್ಟಾಕ್ಬಿಡ್ತಾರೆ. ಒಬ್ಬ ಡ್ರೋನವನು ಹೇಳ್ತಾನೆ ಮೇಡಮ್ ನಾವೇ ಬೇಕಾದಾಗ ಕರಿತೀವಿ ಕೂತ್ಕೊಳ್ಳಿ ಅಂತಾನೆ, ಕ್ಯಾಮ್ರಾಮ್ಯಾನ್ ಹೇಳ್ತಾನೆ ತಗೊಬನ್ನಿ ಅಂತಾನೆ, ವಿಡಿಯೋ ಮ್ಯಾನ್ ಹೇಳ್ತಾನೆ ತಗೊಬರ್ಬೇಡಿ ಅಂತಾನೆ. ಬಂದು ನಮ್ಮ ಕತೆ ಯಾಕೆ ಕೇಳ್ತೀರ, ಇಬ್ಬರಿ ಶೂಟಿಗೆ ಬಂದ್ಬಿಟ್ಟು ನಾಯಿ ಭಾಳ ಹೋಗ್ಬಿಟ್ಟೈತೆ. ನಾವು ಸುಮ್ಮನೆ ಕೂತ್ಕೊಳ್ಳೋಂಗೂ ಇರಲಿಲ್ಲ, ಅಥವಾ ಒಂದೇನಾದ್ರು ನಮ್ಮದು ವೀಡಿಯೋ ಮಾಡ್ಕೊಳಕ್ಕೆ ಹೋಗ್ತಿದ್ದೀವಿ ಅಂತ ಅಂದ್ರೂ ಅವಾಗ ನೋಡಿ ಹಂಗೆ ಕರಿತಾಯಿದ್ರು, ಹಂಗೆ ಹೇಳ್ತಾನೆ ಇರ್ತಿದ್ರು. ನಮಗೆ ಅವಾಗ ಬಿಸಿಲಿಗೂ ಅದಕ್ಕೂ ಪಾಪ ಕಪಲ್ಸ್ ಏನೂ ಅಷ್ಟು ಟಾರ್ಚರ್ ಕೊಡಲಿಲ್ಲ. ಪಾಪ ಅವರು ಆರಾಮಾಗಿ ಕೂತ್ಕೊಳ್ಳಿ, ನೆರಳಲ್ಲಿ ಕೂತ್ಕೊಳ್ಳಿ ಅಂತ ಪಾಪ ತುಂಬ ಚೆನ್ನಾಗಿ ಕೇರ್ ಮಾಡ್ತಿದ್ರು. ಬಟ್ ಇವರು ನಮಗೆ ಅಷ್ಟು ಟಾರ್ಚರ್ನ ಕೊಡ್ತಾಯಿದ್ರು ಫೋಟೋಗ್ರಾಫರ್ಸು. ಆಮೇಲೆ ಇಲ್ಲಿ ಈಗ ಮರ ಬಿದ್ದಿತ್ತು, ಅದ್ರ ಮೇಲೆ ಕೂತ್ಕೊಂಡು ನಾವು ಫೋಟೋಶೂಟ್ ವೀಡಿಯೋ ತೆಕ್ಕೋತಾ ಇದ್ವಿ. ಆಮೇಲೆ ವೀಡಿಯೋಗ್ರಾಫರಿಗೆ ಸ್ವಲ್ಪ ಐಡಿಯಾ ಬಂದು ಅವರು ಅಲ್ಲಿ ಕಪಲ್ನ ಕೂರಿಸಿ ಅಲ್ಲಿ ವೀಡಿಯೋ ಶೂಟ್ನೆಲ್ಲನೂ ಕೂಡ ಮಾಡ್ತಾಯಿದ್ರು. ಇದು ಲಾಸ್ಟು, ಆಲ್ರೆಡಿ ಒಂದು ಮುಕ್ಕಾಲು ಭಾಗ ಮುಗಿದಿತ್ತು ಈ ಲೊಕೇಶನಲ್ಲಿ, ಇನ್ನು ಸ್ವಲ್ಪ ಇತ್ತು ವೀಡಿಯೋಸ್ ಎಲ್ಲನೂ ಕೂಡ ತೆಕ್ಕೊತಾ ಇದ್ರು. ಸ್ವಲ್ಪ ಬಿಸಿಲು ಕೂಡ ಜಾಸ್ತಿನೇ ಆಗೋಯ್ತು ಇಲ್ಲಿ. ಬೇಸಿಗೆ ಆಗಿರೋದ್ರಿಂದ ಸ್ವಲ್ಪ ಬೇಗನೆ ಬಿಸಿಲು ಕೂಡ ಆಗೋಗ್ಬಿಡುತ್ತೆ. ಮತ್ತು ಇಲ್ಲಿ ನೇರಳೆಹಣ್ಣು ಕೂಡ ಇಷ್ಟು ಸಿಕ್ಕು ನೇರಳೆಹಣ್ಣು, ನಮ್ಮ ಕಡೆ ಎಲ್ಲ ಸ್ವಲ್ಪ ಒಗ್ರು ಅಂದಂಗೆ ಅನಿಸುತ್ತೆ. ಬಟ್ ಅಲ್ಲಿ ಕಾಡಲ್ಲಿ ಅದು ಎಷ್ಟು ಸ್ವೀಟ್ ಅನ್ನಿಸ್ತಾಯಿತ್ತು ಅಂದರೆ, ಅಷ್ಟು ಚಿಕ್ಕ ನೇರಳೆಹಣ್ಣು ಅಷ್ಟು ಸ್ವೀಟ್ ಅನ್ನಿಸ್ತಾಯಿತ್ತು. ಆಮೇಲೆ ಅಲ್ಲಿಂದ ಲೊಕೇಶನ್ನಲ್ಲಿ ಶೂಟ್ ಎಲ್ಲನೂ ಮುಗಿಸ್ಕೊಂಡು ಇಲ್ಲಿಂದ ನೆಕ್ಸ್ಟು ನಾವು ರೂಮ್ ಕಡೆಗೆ ಓಡ್ತಾ ಇದ್ದೀವಿ. ನೆಕ್ಸ್ಟು ಲೊಕೇಶನ್ ಎಲ್ಲಿ ಏನು ಅಂತ ಹೇಳ್ಬಿಟ್ಟು ನೆಕ್ಸ್ಟು ನಿಮಗೆ ಅಪ್ಡೇಟ್ನ ಮಾಡ್ತೀನಿ. ಅಲ್ಲಿಂದ ನೆಕ್ಸ್ಟು ರೂಮ್ ಹತ್ರಕ್ಕೆ ಬಂದು ಅಲ್ಲಿಂದ ಒಂದು ಟೀ ಎಸ್ಟೇಟಿಗೆ ಹೋಗ್ತಾ ಇರೋದು ಇವಾಗ, ಅಲ್ಲಿ ಶೂಟ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಅವ್ರ ಕಾಸ್ಟ್ಯೂಮ್ ಚೇಂಜ್ ಮಾಡಿಕೊಂಡು ಲೈಟಾಗಿ ಟಚಪ್ ಎಲ್ಲ ಮಾಡಿಕೊಂಡು ಅವ್ರನ್ನ ಕರ್ಕೊಂಡು ಇವಾಗ ಟೀ ಎಸ್ಟೇಟ್ ಹತ್ರ ಬಂದಿದ್ದೀವಿ. ಬ್ರೈಡ್ ಔಟ್ಫಿಟ್ ಈ ರೀತಿಯಾಗಿತ್ತು, ತುಂಬಾ ಚೆನ್ನಾಗಿ ಪ್ರಿಟಿಯಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು. ಅವರು ಫುಲ್ ಮೇಲ್ಗೆ ಹೋದ್ರು, ಸಂಪ್ರೀತಂಗೆ ಸ್ವಲ್ಪ ವಾಮಿಟಿಂಗ್ ಎಲ್ಲ ಆಗ್ತಾಯಿತ್ತು, ಫುಡ್ ಪಾಯ್ಸನ್ ಥರ ಆಗಿ. ಸೊ ಹಂಗಾಗಿ ಅವಳು ಮೇಲಕ್ಕೆ ಬೇಡ ಅಂದ್ಲು ಅಂದ್ಬಿಟ್ಟು ಕೆಳಗಡೆನೇ ಕೂತ್ಕೊಂಡಿದ್ವಿ. ಸ್ವಲ್ಪ ಹೊತ್ತು ಕೆಳಗಡೆ ಕೂತ್ಕೊಂಡು ಆಮೇಲೆ ಈ ಕೆಳಗಡೆಯಿಂದನೇ ನಾವು ಕೂಡ ವಿಡಿಯೋ ಎಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ವಿ. ಅಂದ್ರೆ ಅಪ್ಪ ಇವಳು ಸಾವಾಸನೇ ಬೇಡ ನನಗೆ. ನೋಡ್ರಿ ಬಿಸಿಲಲ್ಲೂ ಹೆಂಗ್ ಮಲ್ಕೋರಿ, ಇದು ಯೂಟ್ಯೂಬರ್ಸ್ ಚೆನ್ನಾಗಿದೆ. ಓ ನೋಡಿ ಗಾಯ್ಸ್, ಇವಳು ತಿಪ್ಪೆಗೊಂಡಿರ್ ಮಲ್ಗೋ ಗಾಯ್ಸ್. ಸಣ್ಣ ಇವಳನ್ನ ಕಿಸ್ ಮಾಡ್ತಾ ಇದೆ. ಹೌದಾ, ಸನ್ ಕಿಸಿಂಗ್ ಮೀ ಆ ಕಣ್ಣೆ ಬೆಳಕಾಯ್ತಲ್ಲ ಹೆಂಗ ನೋಡ್ರಿ ಗಾಯ್ಸ್ ಇವಳು ಔಟ್ಫಿಟ್. ಅಯ್ಯೋ ನಿನ್ನ ಮಕ್ಕಳು. ನಾವಿಬ್ಬರೇ ಕೆಳಗಡೆ ಒಂದು ಸ್ವಲ್ಪ ಹೊತ್ತು ವೀಡಿಯೋ ಮಾಡ್ಕೊಂಡು ಕಾಲು ಎಳ್ಕೊಂಡು ಕೂತ್ಕೊಂಡು ಆಮೇಲೆ ಅವರು ಮೇಲ್ಗಡೆ ಶೂಟ್ ಮುಗಿಸ್ಕೊಂಡು ಬಂದರು. ಅಂದವೇ ಮತ್ತು ರೂಮಿಗೆ ಹೋಗುವಾಗ ಜ್ಯೂಸ್ ಕುಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಜ್ಯೂಸ್ ಎಲ್ಲ ಕುಡ್ಕೊಂಡು ರೂಮಿಗೆ ಬಂದು ಫುಲ್ಲು ಸ್ನಾನ ಎಲ್ಲ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಅವರಿಗೆ ಮತ್ತೆ ಫಸ್ಟಿಂದ ಮೇಕಪ್ ಮಾಡಿದ್ವಿ. ಫುಲ್ಲು ಸ್ನಾನ ಎಲ್ಲ ಮಾಡ್ಕೊಂಡು ಬಂದರು. ಆಮೇಲೆ ನೆಕ್ಸ್ಟ್ ಲೊಕೇಶನಿಗೆ ಹೋಗ್ತಾ ಇರೋದು ಬಂದು ಬೇಲೂರು ಚೆನ್ನಕೇಶ್ವರ ಟೆಂಪಲ್ ಹತ್ರ ಹೋಗ್ತಾ ಇದ್ದೀವಿ. ಇದು ಫೈನಲ್ ಲಾಸ್ಟ್ ಶೂಟು. ಒಂದೊಂದು ಲೊಕೇಶನಲ್ಲಿ ನಾನು ಮೊದಲೇ ಹೇಳ್ದಂಗೆ ಒಂದೊಂದು ಲೊಕೇಶನಲ್ಲಿ ಒಂದೇ ಶೂಟು, ಒಂದು ಔಟ್ಫಿಟ್ ಬಂದು ಒಂದೇ ಲೊಕೇಶನಲ್ಲಿ ಮಾಡ್ತಾಯಿದ್ದಿದ್ದು. ಅಲ್ಲಿ ದೇವಸ್ಥಾನದೊಳಗಡೆ ನಾವು ಕೂಡ ಸ್ನಾನ ಎಲ್ಲ ಮಾಡ್ಕೊಂಬಂದಿದ್ವಲ್ಲ, ಸೊ ದೇವಸ್ಥಾನದೊಳಗಡೆ ಎಲ್ಲ ಹೋಗಿ ದೇವ್ರನ್ನೆಲ್ಲ ನೋಡಿಕೊಂಡು ಆಮೇಲೆ ಈಚೆ ಬಂದು ಫೋಟೋಶೂಟ್ ಎಲ್ಲನೂ ಕೂಡ ಮಾಡ್ತಾ ಇದ್ವಿ. ಚಿಂದಿ ಫೋಟೋಗ್ರಾಫರ್. ನಾನು ಅವಳಿಗೆ ರೋದನೆ ಕೊಡ್ತಾ ಇದ್ದೆ ಸರಿಯಾಗಿ ಫೋಟೋ ತೆಗಿಯಲ್ಲ ಅಂತ ಹೇಳ್ಬಿಟ್ಟು. ಪಾಪ ಅವ್ನು ಬಂದು ಫೋಟೋ ವೀಡಿಯೋಸ್ನೆಲ್ಲನೂ ಕೂಡ ಒಂಥರ ಚೆನ್ನಾಗಿ ತೆಕ್ಕೊಡ್ತಾ ಇದ್ದ. ಇಬ್ರಿಗೂ ಫೋಟೋಸ್ನೆಲ್ಲ ಈ ಲೊಕೇಶನಲ್ಲೇ ಅವ್ನು ತೆಕ್ಕೊಟ್ಟಿದ್ದು. ಇನ್ನು ಬೇರೆದಕ್ಕೆಲ್ಲ ಒಂದು ಬ್ರೈಡ್ ಗ್ರೂಮ್ ಜೊತೆನೇ ಹೋಗ್ತಾ ಇದ್ದ. ಸೊ ಹಂಗಾಗಿ ಅವ್ನು ಸಿಕ್ಕಿರಲಿಲ್ಲ, ಬಟ್ ಚೆನ್ನಾಗಿ ತೆಗಿತಾ ಇದ್ದ. ಆಮೇಲೆ ಈ ಲೊಕೇಶನಲ್ಲಿ ಟ್ರೆಡಿಷ್ನಲ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಫೋಟೋಸು ಕೂಡ ತುಂಬ ಚೆನ್ನಾಗಿ ಬರ್ತಾಯಿತ್ತು. ನೈಟ್ ಕೂಡ ಆಗಿತ್ತು, ಆದ್ರೂ ಕೂಡ ಫುಲ್ಲು ಚಿಂದಿಯಾಗಿ ನನಗೆ ಈ ಲೊಕೇಶನ್ದೇ ಫೋಟೋಶೂಟ್ ಜಾಸ್ತಿ ಟ್ರೆಡಿಷ್ನಲ್ದು ಇಷ್ಟ ಆಗಿತ್ತು. ಆ್ಯಂಡ್ ನಾನು ಕೂಡ ತುಂಬ ವೀಡಿಯೋಸ್ ಎಲ್ಲನೂ ಕೂಡ ಈ ಔಟ್ಫಿಟ್ಟಲ್ಲಿ ಅವ್ರದ್ರಲ್ಲಿ ತುಂಬ ವೀಡಿಯೋಸ್ ಮಾಡಿಕೊಂಡೆ. ಅದನ್ನು ಕೂಡ ಈಗ ಆಲ್ರೆಡಿ ಇನ್ಸ್ಟಾದಲ್ಲಿ ಅಪ್ಲೋಡ್ ಕೂಡ ಮಾಡಿದ್ದೀನಿ. ಆ್ಯಂಡ್ ತುಂಬ ಚೆನ್ನಾಗಿ ಅನ್ನಿಸ್ತಾಯಿತ್ತು. ನಿಮಗೂ ಯಾರಿಗಾದರೂ ಮೇಕಪ್ ಪ್ರೀ ವೆಡ್ಡಿಂಗ್ ಶೂಟಿಗಾಗಿರ್ಬೋದು, ಬರ್ಡೇ, ಮದುವೆ, ಎಂಗೇಜ್ಮೆಂಟು, ಸೀಮಂತ ಯಾವುದಕ್ಕಾದರೂ ನಿಮಗೆ ಮೇಕಪ್ ಬೇಕು ಅಂತ ಅಂದರೆ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು.
ನನ್ನ ನಂಬರು ಬೇಕಾದರೆ ಹೇಳ್ತೀನಿ ಅಥವಾ ನಿಮಗೆ ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ, ಕಮೆಂಟಲ್ಲೂ ಪಿನ್ ಮಾಡ್ತೀನಿ, ಚೆಕ್ಔಟ್ ಮಾಡ್ಕೊಳ್ಳಿ. 7348813006 ನನ್ನ ಕಾಂಟ್ಯಾಕ್ಟ್ ನಂಬರ್. ನೀವು ಕಾಂಟ್ಯಾಕ್ಟ್ ಮಾಡಿ ಡೇಟ್ನ ಬುಕ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ಕೂಡ ನಿಮ್ಮ ಸ್ಪೆಷಲ್ ಡೇಗೆ ಬಂದು ನಿಮ್ಮನ್ನು ಫುಲ್ ಬ್ಯೂಟಿಫುಲ್ಲಾಗೆ ರೆಡಿ ಮಾಡಿ ಕೊಡ್ತೀನಿ ಅಂತ ಭರವಸೆನ ಕೊಡ್ತಾಯಿದ್ದೀನಿ. 2 days ಪ್ರೀ ವೆಡ್ಡಿಂಗ್ ಶೂಟ್ ಇಲ್ಲಿಗೆ ಕಂಪ್ಲೀಟ್ ಆಗಿದೆ. ಆ್ಯಂಡ್ ಪ್ರೀ ವೆಡ್ಡಿಂಗ್ ಶೂಟ್ ಅಂತೂ ತುಂಬಾ ಖುಷಿ ಅನ್ನಿಸ್ತು. ಯಾಕಂತ ಅಂದರೆ ಬ್ರೈಡು ಮತ್ತು ಗ್ರೂಮು ಯಾವುದೇ ಥರ ಬೇಜಾರಾಗದಿರೋ ಥರ ನಮ್ಮನ್ನು ಅಷ್ಟು ನೀಟಾಗೆ ನಮ್ಮನ್ನು ಕೇರ್ ಮಾಡಿದ್ದಾರೆ. ಆ್ಯಂಡ್ ತುಂಬ ಚೆನ್ನಾಗಿ ಅವ್ರ ಮನೆಯವ್ರ ಥರ ನಮ್ಮನ್ನ ಟ್ರೀಟ್ ಮಾಡಿ ಪ್ರತಿಯೊಂದೂ ಊಟ ಕೊಡ್ಸೋದಾಗಿರ್ಬೋದು, ಕೇರ್ ಮಾಡೋದಾಗಿರ್ಬೋದು ತುಂಬಾ ಚೆನ್ನಾಗಿ ನೋಡಿಕೊಂಡ್ರು. ಅದಕ್ಕೆ ಅವರಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಶೂಟೆಲ್ಲ ಮುಗಿಸ್ಕೊಂಡು ಅವರಲ್ಲೇ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ನೆಕ್ಸ್ಟು ಒಂದು ಡಾಬಾಗೆ ಹೋಗಿ ಅಲ್ಲಿ ಊಟ ಎಲ್ಲನೂ ಕೂಡ ಮಾಡಿಕೊಂಡು ನಾವು ಡೈರೆಕ್ಟಾಗಿ ಬ್ಯಾಂಗ್ಳೂರಿಗೇ ಹೊರಟು ಬಂದ್ವಿ. ಅವರು ಸಂಪ್ರೀತ್ ಅವ್ರ ತಂಗಿ ಮನೆ ಹತ್ರನೇ ಅವರು ನಮ್ಮನ್ನು ಡ್ರಾಪ್ ಕೂಡ ಮಾಡಿದ್ರು. ಅವ್ರ ಮನೆಗೆ ಬಂದು ನಾವು ಸ್ವಲ್ಪ ಫ್ರೆಶ್ ಅಪ್ ಎಲ್ಲ ಆಗಿ ಮಲ್ಕೊಂಡ್ವಿ. ಆಮೇಲೆ ಬೆಳಗ್ಗೆ ಎದ್ದು ಸಂಗೀತನ ಮಗ ಬಂದು ಏನೇನೋ ಹೇಳ್ತಾ ಇದ್ದ. ಅವ್ನು ನಮ್ಮ ಜೊತೆ ಬಂದು ಮಾತಾಡ್ತಿರ್ಬೇಕಾದ್ರೆ ನಾವು ನನ್ನ ಮಕ್ಳನ್ನ ಯಾವಾಗ ಹೋಗಿ ನೋಡ್ತೀವೋ ಅನ್ನೋ ಥರ ಅನಿಸ್ಬಿಟ್ಟಿತ್ತು. ಆಮೇಲೆ ಸಂಗೀತ ಕಾಫಿ ಮಾಡಿಕೊಟ್ಲು. ಕಾಫಿ ಎಲ್ಲ ಕುಡ್ಕೊಂಡು ಮತ್ತೆ ಫ್ರೆಶ್ ಅಪ್ ಎಲ್ಲ ಆಗಿ ಮತ್ತು ಇಲ್ಲೊಂದು ಸ್ವಲ್ಪ ಕೆಲಸ ಇತ್ತು, ಅದನ್ನು ಮುಗಿಸ್ಕೊಂಡು ನಾವು ಊರಿಗೆ ಓಡಬೇಕು. ಇವತ್ತು 3 days ಆಯಿತು ನಾವು ಮನೆಗೆ ಹೋಗ್ದೇಲೇ ಇವತ್ತಿಗೆ. ಸಂಗೀತ ದೋಸೆನೂ ಕೂಡ ಮಾಡಿದ್ದು, ದೋಸೆನೂ ತಿಂಡಿ ಎಲ್ಲ ತಿಂದ್ಕೊಂಡು ರೆಡಿಯಾಗಿ ಇಬ್ಬರೂ ಕೂಡ ಹೊರಟ್ವಿ. ಒಂದು ಸಲೂನ್ಗೆ ಹೋದ್ವಿ. ಸ್ಪ್ಲಿಟ್ ಎಂಡ್ಸ್ನ ತೆಗೆಸ್ಬೇಕಾಗಿತ್ತು ಅಂತ ಸಂಪ್ರೀತ ಫಸ್ಟ್ ಮಾಡಿಸ್ಕೊಂಡ್ಲು. ಬಟ್ 100% ಸ್ಪ್ಲಿಟ್ ಎಂಡ್ಸ್ ಹೋಗಲಿಲ್ಲ. ಸೊ ಹಂಗಾಗಿ ನೀನು ಮಾಡಿಸ್ಕೋಬೇಡ, ಎಷ್ಟು ಸುಮ್ಮನೆ ಅಂತ ಹೇಳಿದ್ಲು ಅಂದ್ಬಿಟ್ಟು ನಾನು ಮಾಡಿಸ್ಕೊಳ್ಳಿಲ್ಲ. ಆಮೇಲೆ ಮನೆಗೆ ಬಂದು ಊಟ ಮಾಡಿಕೊಂಡು ಅಲ್ಲೇ ನಿಯರ್ ಬೈ ಸ್ಪಿನ್ ಇತ್ತು, ಅಲ್ಲಿಗೆ ಹೋಗ್ಬಿಟ್ಟು ಅವಳು ಐಬ್ರೋಸ್ ಎಲ್ಲನೂ ಕೂಡ ಮಾಡಿಸ್ಕೊಂಡ್ಲು. ಅಲ್ಲಿಂದ ವಿಶಾಲ್ ಮಾರ್ಟಿಗೆ ಹೋಗಿ ಅಲ್ಲಿ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಹಾಗೆ ಜ್ಯೂಸ್ ಕೂಡ ಕುಡ್ಕೊಂಡು ಇವಾಗ ಎಲ್ಲನೂ ಕೂಡ ಎತ್ಕೊಂಡು ಇವಾಗ ನಾವು ಊರಿಗೆ ಹೊರಟು ಬಂದ್ವಿ. ಮಳೆ ಬರೋಂಗೆ ಆಗೋಗಿತ್ತು. ಫುಲ್ ಮಳೆ ಅಂದರೆ ಮಳೆ ಸ್ಟಾರ್ಟೇ ಆಗೋಯಿತು. ನಾವು ಬರೋ ಅಷ್ಟರಲ್ಲಿ ನೈಟೇ ಆಗೋಗ್ಬಿಟ್ಟಿತ್ತು. ಆಮೇಲೆ ನಮ್ಮ ಮನೆಯಲ್ಲೇ ಸಂಪ್ರೀತನೂ ಕೂಡ ಸ್ಟೇ ಆಗಿದ್ಲು. ಆಮೇಲೆ ಬೆಳಗ್ಗೆ ಎದ್ದು ಅವಳು ಊರಿಗೆ ಹೊರಟ್ಲು. ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ವಾರ ಕೂಡ ಮಾಡಿರಲಿಲ್ಲ, ಒಂದು 3-4 ದಿನ ಆಗಿತ್ತಲ್ಲ. ಸೊ ಹಂಗಾಗಿ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ಗುಡಿಸಿ ಒರೆಸಿ ಮಿಕ್ಕಿದ ಕೆಲಸ ಎಲ್ಲ ಮಾಡಿಕೊಂಡು ಇವಾಗ ಸಂಜೆ ಪೂಜೆನೂ ಕೂಡ ಮಾಡೋಣ ಅಂತ ಹೇಳ್ಬಿಟ್ಟು ದೇವ್ರ ಪೂಜೆನ ಮಾಡ್ತಾಯಿದ್ದೀನಿ. ದೇವ್ರ ಪೂಜೆ ಮಾಡೋದ್ರಲ್ಲಿ ಏನೋ ಒಂಥರ ಸಮಾಧಾನ, ನೆಮ್ಮದಿ ಅನ್ನಿಸ್ತು. ಪೂಜೆ ಎಲ್ಲ ಮಾಡಿ ರಾತ್ರಿ ಊಟನೂ ಕೂಡ ಎಲ್ಲ ಮಾಡಿಕೊಂಡು ಮೇಲ್ಗಡೆ ಮಲ್ಕೊಳ್ಳೋಕ್ಕೆ ಅಂತ ಬಂದಾಗ ನನ್ನ ತಮ್ಮ ಸಾಂಗ್ ಹಾಕ್ಬಿಟ್ಟಿದ್ದ. ಅದಕ್ಕೆ ನನ್ನ ಮಗ ಡ್ಯಾನ್ಸ್ ಆಡ್ಕೊಂಡು ಕುಣಿತಾ ಇದ್ದ. ಅದನ್ನು ಕೂಡ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ಇವತ್ತಿನ ದಿನನ ಇಲ್ಲಿಗೇನೆ ಎಂಡ್ ಮಾಡಿಕೊಂಡು ಈ ವ್ಲಾಗ್ ಕೂಡ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನಾನು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಇದೇ ರೀತಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಬಾಯ್.